ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಫುಡ್ ಆ್ಯಂಡ್ ಲಿವಿಂಗ್. ನಾನು ಶ್ವೇತಾ. ನಾನು ಲಾಸ್ಟ್ ವಿಡಿಯೋದಲ್ಲೇ ತೋರಿಸಿದೆ ಮೀಶೋನಲ್ಲಿ ನಾನು ತೊಗೊಂಡಿದ್ದ ಸೀರೆ. ಆಮೇಲೆ ಯುಗಾದಿ ಕೂಡ ಬರ್ತದೆ, ಸೊ ನಾನೊಂದು ತುಂಬ ಸಿಂಪಲ್ ಆಗಿ ಮನೆಯಲ್ಲೇ ರೆಡಿ ಆಗಿಬಿಟ್ಟು ಹೇಗೆ ಸ್ವಲ್ಪ ಮೇಕಪ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆಯೇ ನೀವು ಈ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಎಲ್ಲ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಹಾಗೆ ನನ್ನ ಎಲ್ಲ ವಿಡಿಯೋಸ್ನ ನೀವು ನೋಡ್ಬೋದು. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ಎಲ್ಲ ವಿಡಿಯೋಸ್ಗಾಗಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಮೊದಲು ಮುಖಕ್ಕೆ ಒಂದು ಸ್ವಲ್ಪ ಮಾಯಿಶ್ಚರೈಸರ್ ಹಚ್ಕೊಂಡಿದ್ದೆ ಸ್ನಾನ ಆದ ತಕ್ಷಣ. ಈಗ ಪ್ರೈಮರ್ ಹಚ್ಕೋತಾ ಇದ್ದೀನಿ. ನನ್ನ ಪ್ರಾಡಕ್ಟ್ಸ್ ಅದೇ ಇದೆ, ನಾನು ಅದನ್ನ ಹೇಳಕ್ಕೆ ಹೋಗಲ್ಲ. ನಾನು ತುಂಬ ಪ್ರಾಡಕ್ಟ್ಸ್ ಏನು ಚೇಂಜ್ ಮಾಡಲ್ಲ. ಒಂದು ಸ್ಟಾರ್ಟ್ ಮಾಡಿದ್ರೆ ಅದನ್ನೇ ತುಂಬ ದಿನ ಯೂಸ್ ಮಾಡ್ತೀನಿ. ಇದು ಪ್ರೈಮರು ಇನ್ಸೈಡ್ದು 3-in-1 ಪ್ರೈಮ್ಸ್, ಪ್ರೊಟೆಕ್ಟ್ಸ್ ಅಂಡ್ ಮಾಯಿಶ್ಚರೈಸರ್ಸ್ ಅಂತ ಇದೆ. ಈ ಥರ ಯಾವುದಾದ್ರೂ ಒಂದು ಪ್ರಾಡಕ್ಟ್ ನೀವು ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಯಾವುದಾದ್ರೂ ಓಪನ್ ಪೋರ್ಸ್ ಏನಾದ್ರೆ ಕ್ಲೋಸ್ ಆಗುತ್ತೆ, ತುಂಬ ಒಳ್ಳೆ ಫಿನಿಶ್ ಬರುತ್ತೆ ಮೇಕಪ್ ಮಾಡ್ಕೊಂಡ್ರೆ. ನೀವು ಹೇಳಿ, ನಿಮ್ಮ ಹಬ್ಬದ ತಯಾರಿ ಹೇಗೆ ನಡೀತಾ ಇದೆ, ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಮೊದಲಿನ ಥರ ಅಷ್ಟೊಂದು ಗ್ರ್ಯಾಂಡಾಗಿ ಏನೂ ಇಲ್ಲದೆ ಮನೆಯಲ್ಲಿ ಎಲ್ಲರೂ ಇರ್ತಾರೆ, ಹಾಗಾಗಿ ಸ್ವಲ್ಪ ಮಾಡ್ತೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಫೌಂಡೇಶನ್ ತಗೋತಾ ಇದ್ದೀನಿ. ಹಾಗೇನಿದು ಮೇಬಿಲಿಂದು. ನನ್ನ ಎಲ್ಲ ವಿಡಿಯೋದಲ್ಲೂ ನಾನು ಇದನ್ನೇ ಯೂಸ್ ಮಾಡೋದು. ಸ್ವಲ್ಪ ಬ್ಲೆಂಡರ್ನ ಹಸಿ ಮಾಡಿಕೊಂಡು ಹಚ್ಕೋತಾ ಇದ್ದೀನಿ. ಕಣ್ಣು ಕೆಳಗೆ ಸ್ವಲ್ಪ ಎಲ್ಲಿ ಕವರೇಜ್ ಬೇಕು ಅಲ್ಲಿ ಮಾತ್ರ. ನಾನೇನು ಇವತ್ತು ಕನ್ಸೀಲರ್ ಎಲ್ಲ ಯೂಸ್ ಮಾಡಲ್ಲ. ಇದು ಡೇ ಮೇಕಪ್ ಲುಕ್ ಆಗಿರೋದ್ರಿಂದ ತುಂಬ ಎಲಾಬ್ರೇಟ್ ಆಗಿ ಏನು ಮಾಡ್ಕೋತಾ ಇಲ್ಲ, ನಾನು ಸಿಂಪಲ್ ಆಗೇ ಮಾಡ್ತಾ ಇದ್ದೀನಿ. ಕೆಲಸನೂ ಇರುತ್ತೆ, ಆಮೇಲೆ ಅಷ್ಟೆಲ್ಲ ರೆಡಿ ಆಗೋಕೆ ಟೈಮ್ ಜನರಲಿ ಇರೋದಿಲ್ಲ. ಸೀರೆ ಕೂಡ ನೀವು ಹೇಗೆ ಮೊದಲೇ ರೆಡಿ ಮಾಡಿ ಇಟ್ಕೋಬೋದು ಅಂತ ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದರ ಲಿಂಕ್ ನಾನು ಹಾಕ್ತೀನಿ, ಖಂಡಿತವಾಗಿ ಅದನ್ನ ನೋಡಿ ಮಡಚಿಟ್ಕೊಂಡ್ಬಿಡ್ಬೋದು. ಮೊದಲೇ ನೀವು ಪ್ಲೀಟ್ಸ್ ಎಲ್ಲ ಮಾಡಿ ಪಿನ್ ಹಾಕ್ಕೊಂಡು, ಸೊ ತುಂಬ ಬೇಗ ಸ್ಯಾರಿ ಕೂಡ ನೀವು ಉಟ್ಕೋಬೋದು. ಬಿಗಿನರ್ಸ್ ಆಗಿದ್ರೆ ಅಫ್ಕೋರ್ಸ್ ನಿಮಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಅವ್ರು ಬೇಗನೆ ಉಟ್ಕೋಬೋದು. ಆಮೇಲೆ ಈ ಥರ ಸೀರೆ, ಸಿಲ್ಕ್ ಸೀರೆ ತುಂಬ ಕಷ್ಟ ಆಗೋದು ಉಟ್ಕೊಳ್ಳೋಕ್ಕೆ. ಬಟ್ ಇದು ಆರ್ಟ್ ಸಿಲ್ಕ್ ಸ್ಯಾರಿ ತುಂಬ ಲೈಟ್ ವೆಯ್ಟ್, ತುಂಬ ಬೇಗ ನಾವು ಹೇಗೆ ಉಟ್ಕೋತೀವೋ ಆ ಥರ ಕೂತ್ಕೊಳ್ಳುತ್ತೆ. ಸ್ವಲ್ಪ ಪ್ಲೀಟ್ಸ್ ಇಸ್ತ್ರಿ ಮಾಡಿಕೊಂಡು ಉಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಅದು ನನ್ನ ಒಂದು ಟಿಪ್ಪು. ಹಾಗೇನೆ ಮುಖದ ಜೊತೆ ನೀವು ಕತ್ತು ಆಮೇಲೆ ಕಿವಿನ ಕೂಡ ಸ್ವಲ್ಪ ಕವರ್ ಮಾಡ್ಕೊಳ್ಳಿ. ಸೊ ಇಷ್ಟು ಸಾಕು ನನಗೆ. ಅದಾದಮೇಲೆ ಪೌಡರ್, ಇದು ಕೂಡ ಮೇಬಿಲಿಂದ. ನನ್ನ ಶೇಡು 01 ಅನ್ಸುತ್ತೆ, ನಾನು ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನಿಮ್ಗೆ ಲಿಪ್ಸ್ ಕೂಡ ಸ್ವಲ್ಪ ಡಾರ್ಕ್ ಇದೆ, ಪಿಗ್ಮೆಂಟೇಷನ್ ಏನಾದ್ರು ಇದೆ ಅಂದರೆ ನೀವು ಲಿಪ್ಸ್ನ ಕೂಡ ಸ್ವಲ್ಪ ಫೌಂಡೇಶನ್ ಹಚ್ಕೊಂಡು ಅದನ್ನ ಕೂಡ ಬ್ಲೆಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಐಬ್ರೋಸ್ನ ಡ್ರಾ ಮಾಡ್ಕೋತೀನಿ. ಇದು ನಾನು ಬರೀ ಕ್ಯಾಮ್ರಾ ನೋಡ್ತಾ ಇದ್ದೀನಿ, ಸ್ವಲ್ಪ ನಾನು ಮಿರರ್ ಕೂಡ ನೋಡಬೇಕಾಗುತ್ತೆ ಹತ್ತಿರದಿಂದ. ಎಲ್ಲಿ ಸ್ಪಾರ್ಸ್ ಹೇರ್ ಅಥವಾ ಕಡಿಮೆ ಕೂದಲಿದೆ ಅಲ್ಲಿ ಮಾತ್ರ ಸ್ವಲ್ಪ ಫಿಲ್ ಮಾಡಿಕೊಂಡ್ರೆ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ನಾನು ನೀವು ಮನೆಯಲ್ಲೇ ಐಬ್ರೋಸ್ ಕೂಡ ಹೇಗೆ ಮಾಡ್ಕೋಬೋದು ಅಂತ ಕೂಡ ಒಂದು ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ, ನೋಡಿ. ಅದರ ಅಪ್ಡೇಟೆಡ್ ವರ್ಷನ್ ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡು ನಾನು ಸ್ವಲ್ಪ ವೇರಿಯೇಷನ್ ಕೂಡ ನಾನು ಕಲ್ತ್ಕೊಂಡಿದ್ದೀನಿ. ಈಗ ಅವಾಗ ಬರೀ ನಾನು ಕತ್ರಿನಲ್ಲಿ ತೋರಿಸಿದೆ, ಈಗ ಬ್ಲೇಡ್ ಕೂಡ ಯೂಸ್ ಮಾಡಿ, ರೇಸರ್ ಯೂಸ್ ಮಾಡಿ ಕೂಡ ನಾನು ಸ್ವಲ್ಪ ಮಾಡ್ಕೊಳ್ತೀನಿ, ಆವಾಗ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಐಬ್ರೋಸ್ ಫಿಲ್ ಮಾಡೋದ್ರಿಂದ ಕೂಡ ತುಂಬ ಒಳ್ಳೆ ಎಫೆಕ್ಟ್ ಬರುತ್ತೆ. ನಾನು ತುಂಬ ಥಿಕ್ ಮಾಡ್ಕೋತಾ ಇಲ್ಲ, ಎಲ್ಲಿ ಸ್ಪಾರ್ಸ್ ಏರಿಯಾ ಆಯಿತು ಅಲ್ಲಿ ಮಾತ್ರ ನ್ಯಾಚುರಲ್ ಲುಕ್ನ ಇಟ್ಕೋತಾ ಇದ್ದೀನಿ, ತುಂಬ ಏನು ಫಿಲ್ ಮಾಡ್ಕೋತಾ ಇಲ್ಲ. ಇದನ್ನು ಯೂಸ್ ಮಾಡೋಣ. ಅದಕ್ಕೆ ಮಸ್ಕರ ಮೇಬಿಲಿನ್ ಹೈಪರ್ ಕರ್ಲ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಚೆನ್ನಾಗಿದೆ. ಯಾವಾಗಲೂ ಕೆಳಗಡೆಯಿಂದ ಮೇಲ್ಗಡೆ ಮಾಡ್ಕೊಳ್ಳಿ. ಟೈಮ್ ಇದೆ, ನನಗೆ ಇಷ್ಟ ಇದೆ ಅಂದರೆ ನೀವು ಫೇಕ್ ಲ್ಯಾಶಸ್ ಕೂಡ ಹಾಕೋಬೋದು. ಹಾಗೇನೆ ಕೆಳಗಡೆ ಕೂಡ ಹಂಚ್ಕೊಳ್ಳಿ. ಈಗ ನಾನು ಫಿಂಗರ್ನ ಯೂಸ್ ಮಾಡಿ, ನಾನೇನು ತುಂಬ
ಐ ಶ್ಯಾಡೋಸ್ ಎಲ್ಲ ಹಚ್ಕೋತಲ್ಲ, ನನ್ನ ಹತ್ರ ಈ ಪ್ಯಾಲೆಟ್ ಇದೆ. ಇದು ಮಲ್ಟಿ ಯೂಸ್ ಮಾಡ್ಬೋದು ನಾವು. ಪಿಂಕ್ ಸೀರೆನೇ ಇರೋದ್ರಿಂದ ನಾನು ಪಿಂಕ್ ಕಲರ್ದೇ ತಗೋತಾ ಇದೀನಿ. ಇಲ್ಲಿ ಫಿಂಗರ್ನೇ ಯೂಸ್ ಮಾಡ್ಬೋದು, ಬ್ರಷ್ ಏನು ಬೇಕೇ ಬೇಕಂತೇನಿಲ್ಲ. ನಿಮ್ಮ ಕ್ರೀಸ್ ಏರಿಯಾ ಮೇಲೆ ಇಲ್ಲಿ ಮಾತ್ರ ಇದನ್ನು ಅಲ್ಲಿ ಅಪ್ಲೈ ಮಾಡಿ. ಹಾಗೇನೆ ಇನ್ನೊಂದು ಕಡೆ ಕೂಡ ಇದು ಬೇಡ ನಿಮಗೆ ಅಂದರೆ ಈ ಸ್ಟೆಪ್ನ ನೀವು ಸ್ಕಿಪ್ ಮಾಡ್ಬೋದು. ಬಟ್ ಲೈಟಾಗಿ ಚೆನ್ನಾಗಿ ಕಾಣುತ್ತೆ. ಫೋಟೋಸ್ ಏನಾದರೂ ನೀವು ಕ್ಲಿಕ್ ಮಾಡ್ಕೋತೀರಾ ಅಂದರೆ ಚೆನ್ನಾಗಿ ಬರುತ್ತೆ. ಅಂದ್ಬಿಟ್ಟು ಅಲ್ಲಿ ಹೈಲೈಟರ್ ಕೂಡ ಇದೆ, ಸೆಕೆಂಡ್ ಒನ್. ಅದನ್ನ ಇದು ಎಲ್ಲಿ ಆರ್ಚ್ ಆಗುತ್ತಲ್ಲ ಐಬ್ರೋಸ್ ನಿಮ್ಮದು, ಅಲ್ಲಿ ಚೂರು ಕೊಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ಹೆಂಗೂ ಯೂಸ್ ಮಾಡ್ತಾ ಇರೋದ್ರಿಂದ ನೋಸ್ ಬ್ರಿಡ್ಜ್ ಮೇಲೆ ಸ್ವಲ್ಪ ಅಪ್ಪಲ್ಲಿ ಚಿನ್ ಹತ್ರ ಎಲ್ಲಿ ಹೈ ಪಾಯಿಂಟ್ಸ್ ನಿಮ್ಮದು ಫೇಸ್ ಮುಖದ ಮೇಲಿದೆ ಅದು ಕೂಡ ನೀವೇನಾದರೂ ಕೌಂಟರಿಂಗ್ ಎಲ್ಲ ಮಾಡ್ಕೋತೀರಾ ಅಂದರೆ ಅದೆಲ್ಲ ಮೊದಲೇ ಮಾಡ್ಕೋಬೇಕು. ನಾನು ಇವತ್ತು ಅದೇನು ಮಾಡ್ತಲ್ಲ, ಸಿಂಪಲ್ ಲುಕ್ಗೆ ಹೋಗ್ತಾ ಇದ್ದೀನಿ ನಾನು. ಇನ್ನು ಡಾರ್ಕ್ ಬೇಕಂದ್ರೂ ಕೂಡ ನೀವು ಹಚ್ಕೋಬೋದು, ನಂಗೆ ಇಷ್ಟು ಸಾಕು. ನಾನು ಎವ್ರಿ ಡೇ ಮೇಕಪ್ ಮನೆಯಲ್ಲೇ ಈಸಿಯಾಗಿ ಮಾಡ್ತೀನಿ. ಇಲ್ಲಿರೋ ಬ್ಲಷ್ನೇ ನಾನು ಯೂಸ್ ಮಾಡ್ತೀನಿ. ಇಲ್ಲಿ ಲಾಸ್ಟಲ್ಲಿದೆ, ಇದು 4th ಒನ್. ಇದು ಲ್ಯಾಕ್ಮೇದು ಇಲ್ಯುಮಿನೇಟಿಂಗ್ ಶಿಮ್ಮರ್ ಬ್ರಿಕ್ ಅಂತ. ಇದು ಮಲ್ಟಿಪರ್ಪಸ್, ಚೆನ್ನಾಗಿದೆ. ಇದು ಈ ಥರ ಮಲ್ಟಿಪರ್ಪಸ್ ನೀವು ತುಂಬ ದಿನ ಮೇಕಪ್ ಮಾಡ್ಕೊಳ್ಳೋಲ್ಲ, ಯಾವಾಗಾದ್ರೂ ಒಕೇಶನಲಿ ಮಾಡ್ಕೋತೀರ ಅಂದರೆ ಈ ಥರ ಇಟ್ಕೊಳ್ಳೋದು ಒಳ್ಳೆಯದು. ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು. ಸಿಂಗಲ್ ಯೂಸೇಜ್ ಇದ್ದರೆ ತುಂಬ ದಿನ ಇರುತ್ತೆ, ಅದು ಏನಾಗೋದಿಲ್ಲ. ಸೊ ಈ ಥರ ಇದ್ರೆ ನೀವು ಮಲ್ಟಿಪಲ್ ಯೂಸಸ್ ಮಾಡ್ಕೋಬೋದು. ಅದೇ ಪ್ರಾಡಕ್ಟ್ ಇಟ್ಕೊಂಡು ನೀವು ಬೇರೆ ಬೇರೆ ಥರ ಕೂಡ ಲುಕ್ನ ಅಚೀವ್ ಮಾಡಿ. ಆದಮೇಲೆ ನಾನು ಕಾಜಲ್ ಹಚ್ಕೋತಾ ಇದ್ದೀನಿ. ಇದು ಸ್ವಲ್ಪ ಕಣ್ಣು ದೊಡ್ಡದು ಕಾಣ್ಬೇಕಂದ್ರೆ ಇದು ಮೇಲ್ಗಡೆ ಲೈನ್ ಇರುತ್ತಲ್ಲ ಕಣ್ಣಿಂದು, ಅಲ್ಲಿ ಕೂಡ ನೀವು ಹಚ್ಕೋಬಹುದು. ಸುಮ್ಮನೆ ಅದನ್ನ ಇಟ್ಬಿಟ್ಟು ಕಣ್ಣು ಮುಚ್ಚಿಬಿಟ್ಟು ಸ್ಲೈಡ್ ಮಾಡಿ, ಸ್ವಲ್ಪ ಕಣ್ಣು ದೊಡ್ಡದಾಗಿ ಕಾಣಿಸುತ್ತೆ. ನಾನು ತುಂಬ ಐಲೈನರ್ ಏನು ಹಚ್ಕೋತಾ ಇಲ್ಲ ಇವತ್ತು. ನಾನು ಸ್ವಲ್ಪ ಹುಡೆಡ್ ಐಸ್ ಇದೆ. ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ ಈ ಥರ ಕಣ್ಣು ಮುಚ್ಚಿಬಿಟ್ಟು ಸುಮ್ಮನೆ ಅದನ್ನ ಈ ಥರ ಒಂದು ಎಫೆಕ್ಟ್ ಕೊಡ್ತೀನಿ. ನಾನು ಫುಲ್ ಲೈನ್ ಡ್ರಾ ಮಾಡೋದೇ ಇಲ್ಲ. ಫೈನಲಿ ಲಿಪ್ ಮಾಯಿಶ್ಚರೈಸ್ಡೇ ಇದೆ, ಅದಕ್ಕೆ ನಾನು ಲಿಪ್ಸ್ಟಿಕ್ ಹಚ್ಕೋತಾ ಇದ್ದೀನಿ. ಬೇಕಂದ್ರೆ ಸೆಂಟರ್ ಪಾರ್ಟ್ ಮಾಡ್ಬೋದು. ಈಗ ನಾನು ಇಲ್ಲಿ ಸೈಡಿಂದ ಕೂದಲು ತಗೊಂಡು ಸ್ವಲ್ಪ ಫುಲ್ ಮಾಡಿ ಮುಂದೆ ಹಾಕೋತೀನಿ. ಕ್ಲಿಪ್ ಮಾಡಿ ಅದನ್ನ ಸೆಕ್ಯೂರ್ ಮಾಡಿ. ಹಾಗೇನೆ ಇನ್ನೊಂದು ಕಡೆ ಕೂಡ ನಾನು ಸ್ವಲ್ಪ ಮುಂದೆ ಬಿಡ್ತೀನಿ. ಕೂದಲು ಬಿಟ್ಬಿಟ್ಟು ಇನ್ನೊಂದು ಕಡೆ ಕೂಡ ಸ್ವಲ್ಪ ಫುಲ್ ಮಾಡಿಕೊಂಡು ಅದನ್ನ ಕೂಡ ಹಿಂದ್ಗಡೆ ಸೆಕ್ಯೂರ್ ಮಾಡ್ಕೊಂಡು ಅದನ್ನ ತಗೊಂಡು ಟೈಟಾಗಿ ಎಳೆದು ಅದ್ರ ಸುತ್ತಲೇ ಸುತ್ತಬಿಡಿ. ಇದಕ್ಕೆ ಬೇಕಂದ್ರೆ ಎಕ್ಸ್ಟ್ರಾ ಪಿನ್ಸ್ ಕೂಡ ಹಾಕ್ಬೋದು. ಇನ್ನೊಂದು ಟೈಟಾಗಿ ಹಾಕಿದ್ರೆ ನಾನು ಹಾಕೋತಾ ಇಲ್ಲ, ಇಲ್ಲದೆ ಆಯ್ತು ಅನ್ಸುತ್ತೆ. ಇದು ಫೈನಲ್.